ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ಇಲ್ಲಿ ನಾವು ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್. ಅಲ್ಲಿ ನೀವು ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ದಿನ ಶನಿವಾರ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಬೆಳಗ್ಗೆ ಏನೇನು ಮಾಡ್ತೀವಿ ಅಂತ ತೋರಿಸ್ತಿದ್ದೀನಿ. ಶನಿವಾರ ತಲೆ ಸ್ನಾನ ಆಗಿದೆ ಇವತ್ತು. ಬನ್ನಿ ಫ್ರೆಂಡ್ಸ್, ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಏನು ಮಾಡ್ತೀನಿ ತೋರಿಸ್ತೀನಿ ನಿಮ್ಗೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸ್ತಾ ನೋಡ್ತಾರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇದು ಶಾವಿಗೆ ಪ್ಯಾಕೆಟ್ ತಂದಿನಿ. 500 ಗ್ರಾಮಿನ ಶಾವಿಗೆ ಪ್ಯಾಕೆಟ್ ಅದ, ಅರ್ಧ kg ಅದ ರೀ. ಇದನ್ನು ನಾನು ಚೆನ್ನಾಗಿ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿನಿ ಫ್ರೆಂಡ್ಸ್. ಹುರಿಬೇಕು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ಚೆನ್ನಾಗಾಗುತ್ತಾ. ನೋಡಿರಿ, 1-2 ಗ್ಲಾಸ್ ನೀರು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀರು ಕಾಯಲಿಟ್ಟಿದ್ದೀನಿ. ಇದು ಹುರಿದಿರ್ತಕ್ಕಂಥ ಶಾವಿಗೆನ ನೀರು ಕಾಯ್ದಿರ್ತೀವಲ್ಲ, ಕಾಯ್ದಂಥ ನೀರಿಗೆ ಹಾಕ್ತಾಯಿದ್ದೀನಿ. ನೀರಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಬೇಕ್ರಿ. ಹಾಗಾದ್ರೆ ಶಾವಿಗೆ ಬಿಡಿ ಬಿಡಿ ಆಗಿ ಬರ್ತಾವೆ, ಉದುರುದ್ರಾಗಿ ಬರ್ತಾವೆ. ಅದಕ್ಕೋಸ್ಕರ 1-2 ಸ್ಪೂನ್ ಎಣ್ಣೆ ಹಾಕಬೇಕು. ಶಾವಿಗೆನೂ ಚೆನ್ನಾಗಿ ಹುರ್ಕೋಬೇಕ್ರಿ ಫ್ರೆಂಡ್ಸ್. ಹುರ್ಕೋಲಾರ್ದೆ ಹಾಗೆ ಹಾಕ್ಕೊಂಡ್ರೆ ಒಂಥರ ಮುದ್ದೆ ಆಗ್ಬಿಡ್ತಾವೆ. ಎಣ್ಣೆಯೊಳಗೆ ಚೆನ್ನಾಗಿ ರೋಸ್ಟ್ ಮಾಡಿ ಕುದಿಯುವಂಥ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೇಯಬೇಕು. ನೋಡಿರಿ, ಚೆನ್ನಾಗಿ ಬೇಯಬೇಕು. ಕುದೀತಾ ಇದೆ ನೋಡಿರಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಶಾವಿಗೆ ಕೂಡ ಚೆನ್ನಾಗಿ ಕುದಿಬೇಕು. ಕೆಲವರು ಹಾಗೆ ಮಾಡ್ತಾರೆ, ನಾನು ಕುದಿಸಿ ಶಾವಿಗೆ ಬಸ್ತಾನೆ ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ. ನೋಡಿ, ಕುದೀತಾ ಇದೆ. ಹಾಗೆ ಕುದೀತಾ ಇದೆ ಆ ಕಡೆ ಈ ಕಡೆ ಹಾಗೆ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 1-3 ಸ್ಪೂನ್ ಹಾಕಬೇಕು. ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್. ಶಾವಿಗೆ ಉಪ್ಪಿಟ್ಟಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. 3 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಸಿವೆ, ಒಗ್ಗರಣೆಗೆ ಬೇಕಾಗುತ್ತೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಇಲ್ಲಿ ನೋಡಿರಿ, ಕುದೀತಾ ಇದೆ ಈ ಕಡೆ ಶಾವಿಗೆ, ಕುದೀತಾ ಇದೆ ಈ ಕಡೆ. ಹಾಗೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಶಾವಿಗೆ ಉಪ್ಪಿಟ್ಕ. ನೋಡಿರಿ, ಹಾಗೆ ಕೈ ಆಡಿಸ್ತಾ ಇರಬೇಕು, ತಳ್ಕೊಂಡಿರ್ತೈತಿ. ಕುದ್ದದೆಲ್ಲ ಅಂತ ನೋಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬಿಡಿಸಿದ, ಇನ್ನೊಂದು ಚೂರು ಕುದಿಬಿಟ್ರಿ. ಇದನ್ನ ಚೆನ್ನಾಗಿ ಕುದಿಬೇಕು. ನೋಡಿ, ಕುದೀತಾ ಇದೆ. ಕುದಿಲಿ ಒಂದು ಸ್ವಲ್ಪ ಇತ್ತದು. ಕುದಿಯೋದ್ರೊಳಗಾಗಿ ಈ ಕಡೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಶೇಂಗಾ ಹಾಕೋತಿದ್ದೀನಿ ನೋಡಿರಿ, ರುಚಿಗೆ ತಕ್ಕಷ್ಟು ಶೇಂಗಾ. ಕೆಲವರು ಹಾಕೋತಾರ, ಕೆಲವ್ರು ಟೇಸ್ಟಿಗೋಸ್ಕರ ಶೇಂಗಾ ಹಾಕ್ತಾಯಿದ್ದೀನಿ. ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ. ಶೇಂಗಾ ಹಾಕಿದ್ರೆ ಟೇಸ್ಟ್ ಆಗುತ್ತಂತೆ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ಚೆನ್ನಾಗಿ ಕುದ್ದಿದೆ ಶಾವಿಗೆ. ಇವಾಗ ಇಷ್ಟಾದರೆ ಸಾಕು. ಚೆನ್ನಾಗಿ ಕುದೀತಾ ಇದೆ ನೋಡಿರಿ. ಜಾಸ್ತಿ ಕುದ್ರೆ ಮೆತ್ತಗಾಗ್ಬಿಡ್ತದ. ಒಂದು ಸ್ವಲ್ಪ ಬಿರಿಸಿರ್ಲಿಕ್ಕೆ ಕುದಿಸ್ಬೇಕು. ನೋಡಿರಿ, ಇವಾಗ ಕರಿಬೇವು 1-2 ಎಳೆ ಕರಿಬೇವು ಹಾಕ್ತಾಯಿದ್ದೀನಿ. 1-2 ಹೆಸರು ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಇದು ಶಾವಿಗೆ ಕುದ್ದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಇಷ್ಟಾದರೆ ಸಾಕು, ಜಾಸ್ತಿ ಕುದಿಸೋದು ಬೇಡ. ಹಾಗೆ ಕರಿಬೇವು ಹಾಕಿ ಚೆನ್ನಾಗಿ ಕೈ ಆಡಿಸ್ತಾಯಿದ್ದೀನಿ. 2 ಕಡೆ ಕೆಲಸ ನಡೆದಿದೆ ನಂದು, ಆ ಕಡೆ ಈ ಕಡೆ. ಹಾಗೆ 4 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಇಟ್ಟಿರೋದು, 1-2 ಈರುಳ್ಳಿ, ಹಾಗೆ 1-2 ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ. ಅದು ಕೂಡ ಒಗ್ಗರಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿರಿ. ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಹಾಗೆ 1 ಈರುಳ್ಳಿ 1 ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಶಾವಿಗೆ ಕುದ್ದದಲ್ರಿ, ಅದಕ್ಕೆ ಒಂದು ಸ್ವಲ್ಪ ತಣ್ಣೀರು ಹಾಕಬೇಕು. ಅವು ಸುಡ್ತಿರ್ತಾವಲ್ಲ, ಹಾಗೆ ಬಸ್ತರ ಉಂಡೆ ಆಗ್ಬಿಡ್ತಾವೆ, ಮುದ್ದೆ ಆಗುತ್ತೆ ಶಾವಿಗೆ. ಅದಕ್ಕೋಸ್ಕರ ಒಂದು ಜಗ್ ತಣ್ಣೀರು ಹಾಕ್ತಾಯಿದ್ದೀನಿ. ತಣ್ಣೀರು ಹಾಕಿ ಬಸಿಬೇಕು. ನೋಡಿರಿ, ತಣ್ಣೀರು ಹಾಕಿ ಚೆನ್ನಾಗಿ ಕೈ ಆಡಿಸೋಣ. ಇವಾಗ ಶಾವಿಗೆ ಬಸಿತಾ ಇದ್ದೀನಿ ನೋಡಿರಿ. ಮ್ಯಾಗಿನ ನೀರೆಲ್ಲ ತೆಗಿತಾ ಇದ್ದೀನಿ ನೋಡಿರಿ. ಮ್ಯಾಗಿನ ನೀರೆಲ್ಲ ತೆಗಿಬೇಕು. ಇವಾಗ ತಣ್ಣೀರು ಹಾಕೋ ಉದ್ದೇಶ ಏನಂದ್ರೆ ಶಾವಿಗೆ ಬಿಡಿ ಬಿಡಿ ಆಗಿ ಬರ್ತಾವೆ ಅಂಥೇಳಿ ತಣ್ಣೀರು ಹಾಕಿ ಬಸಿಬೇಕು. ಒಂದು ಜಾಲರಿ ಒಳಗೆ ಶಾವಿಗೆ ಬಸ್ತೀವಿ ನೋಡಿರಿ. ಚೆನ್ನಾಗಿ ಉದ್ರಾಗಿ ಬರ್ತವೆ ಫ್ರೆಂಡ್ಸ್. ನಾನು ಶಾವಿಗೆ ಉಪ್ಪಿಟ್ಟು ಯಾವಾಗಲೂ ಇದೇ ರೀತಿ ಮಾಡ್ತೀನಿ ನೋಡಿರಿ. ಈ ಕಡೆ ಒಗ್ಗರಣೆ ಕೂಡ ರೆಡಿ ಆಗ್ತಾಯಿದೆ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲನೂ ಎಣ್ಣೆ ಫ್ರೈ ಆಗ್ತಾಯಿದೆ ನೋಡಿರಿ. ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗ್ತಾಯಿದೆ ಈ ಶಾವಿಗೆ. ನೋಡಿರಿ ಯಾವ ರೀತಿ ಉದುರಾಗಿದೆ ನೋಡಿರಿ. ಬಸ್ತಿದ್ದೀವಲ್ಲ ಶಾವಿಗೆ ನೀರೊಳಗೆ, ನೋಡಿರಿ ಚೆನ್ನಾಗಿ ಉದುರಾಗಿದೆ ಶಾವಿಗೆ ಎಲ್ಲ. ಈ ಕಡೆ ಒಗ್ಗರಣೆ ಕೂಡ ರೆಡಿ ಆಗ್ತಾಯಿದೆ ನೋಡಿರಿ. ಇವಾಗ ಟೇಸ್ಟಿಗೋಸ್ಕರ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕಬೇಕು, ಕಲ್ಲು ಉಪ್ಪು ಹಾಕಲ್ಲ ನಾನು. ಇದಕ್ಕೆ ಪುಡಿ ಉಪ್ಪು ಉಪಯೋಗಿಸ್ಕೊತಿದ್ದೀನಿ. 1 ಸ್ಪೂನ್ ಅದಕ್ಕೆ ಹಾಕಿದ್ದೀನಿ. ಇನ್ನೊಂದು ಸ್ಪೂನು ಇಲ್ಲಿ ಶಾವಿಗೆ ಬಸ್ತಿಟ್ಟಿನಲ್ಲ, ಅದಕ್ಕೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕಿದ್ರೆ ಸ್ವಲ್ಪ ಹತ್ಕೊಳ್ಳೋಂಗಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಶಾವಿಗೆಗೂ ಒಂದು ಸ್ವಲ್ಪ ಉದಿಸ್ಕೋಬೇಕು. 1 ಅರ್ಧ ಚಮಚ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆಗೆಲ್ಲ ಉಪ್ಪು ಹಿಡಿಯೋ ರೀತಿ ಮಿಕ್ಸ್ ಮಾಡಬೇಕು. ಆನಂತರ ಒಂದು ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ, 1 ಅರ್ಧ ಚಮಚ ನೋಡಿರಿ. 1 ಅರ್ಧ ಚಮಚ ಅರಿಶಿಣ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಅರಿಶಿಣ ಹಾಕಿ ಮಿಕ್ಸ್ ಮಾಡಿದ್ದಾಯ್ತು. ಇವಾಗ
ಇವಾಗ ನೋಡಿರಿ ಶಾವಿಗೆ ಎಲ್ಲ ಚೆನ್ನಾಗಿ ಉದುರುದ್ರಾಗಿದೆಯಲ್ಲ, ಒಗ್ಗರಣೆ ಕೂಡ ರೆಡಿಯಾಗಿದೆ. ಅದಕ್ಕೆ ಇವಾಗ ಒಗ್ಗರಣೆಗೆ ಶಾವಿಗೆ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿರಿ ಎಷ್ಟು ಉದುರುದ್ರಾಗಿ ಬಂದವ. ಒಂದು ಸ್ವಲ್ಪ ಬಿಡಿ ಬಿಡಿಯಾಗಿ ಬಂದವ. ಒಂದು ಸ್ವಲ್ಪ ಆದರೂ ಮುದ್ದೆನೇ ಕಾಣಂಗಿಲ್ಲ ನೋಡಿರಿ, ಮುದ್ದೆ ಆಗಿಲ್ಲ ನೋಡಿರಿ. ಯಾವ ರೀತಿ ಆಗಿದೆ ಶಾವಿಗೆ ಉಪ್ಪಿಟ್ಟು. ಕೆಲವೊಬ್ಬರು ನೀರು ಹಾಕಿ ಮಾಡ್ತಾರೆ, ನಾನು ನೀರು ಹಾಕಿ ಬಸಂಗಿಲ್ಲ. ಇದೇ ರೀತಿಯಾಗಿ ಶಾವಿಗೆ ಬಸ್ತಿ ಈ ರೀತಿಯಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ. ಭಾರಿ ಸೂಪರಾಗಿ ಬಂದಿತ್ತು, ಟೇಸ್ಟಿಯಾಗಿ ಬಂದಿತ್ತು ಶಾವಿಗೆ ಉಪ್ಪಿಟ್ಟು. ನೀವು ಮನೇಲಿ ಮಾಡಿ ನೋಡಿರಿ. ಇದೇ MTR ಶಾವಿಗೆ ಪ್ಯಾಕೆಟ್ ತೊಗೊಂಡಿದ್ದೆ ನಾನು, ಅರ್ಧ kg ಮಾಡಿದ್ರಿ. ನಮ್ಮ ಹುಡುಗರಿಗೆಲ್ಲ ಭಾಳ ಇಷ್ಟ, ಅದಕ್ಕೋಸ್ಕರ ಮಾಡೀನಿ. ಸೂಪರಾಗಿ ಬಂದಿತ್ತು ಟೇಸ್ಟು. ನೀವು ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬರ್ತಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಓಕೆ, ಉಪ್ಪಿಟ್ಟು ಆಯಿತು. ಇನ್ನು ಗ್ಯಾಸ್ ಆಫ್ ಮಾಡಿ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡಿರಿ ನಾಷ್ಟ ಎಲ್ಲ ಆಗಿ ಶಾಪುರಕ್ಕೆ ಬಂದಿದ್ವಿ. ಇಲ್ಲಿ ನಮ್ಮ ಪ್ಲಾಟಿಗೆ ಬಂದಿದ್ವಿ ನೋಡಿರಿ. ನಮ್ಮ ಮನೆ ಕಟ್ಟಡ ನಡೆದಲ್ಲ, ನೋಡಿದ್ರೈತಂತೇಳಿ ಶಾಪುರ ಹೊಂಟಿದ್ದೀವಿ. ಹಾಗೆ ನೋಡ್ಕೊಂಡು ಹೋದ್ರೈತಂತೇಳಿ ಬಂದಿದ್ದೀವಿ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಮನೆ ಕಟ್ಟಡ ಎಲ್ಲಿವರೆಗೂ ಬಂದಿದೆ ಅಂತ. ನೀವು ನೋಡ್ರಿ ಅಂತ ತೋರಿಸ್ತಾ ಇದೆ ನೋಡಿರಿ. ಇಲ್ಲಿವರೆಗೂ ಬಂದಿದೆ ನಮ್ಮ ಮನೆ ಕಟ್ಟಡ. ಇವೆಲ್ಲ ಬಾಗಿಲು ಕುಂದಿಸ್ಯಾರಿ, ದೀಪಾವಳಿ ಪಾಡ್ಯಕ್ಕೆ ಬಾಗಿಲು ಕುಂತವ. ಎಲ್ಲ ಬಾಗಿಲು ಕುಂದಿಸಿದ್ದಾರೆ ನೋಡಿರಿ. ಇವಾಗ ನೋಡಿರಿ ಯಾವ ರೀತಿ ಕಾಣ್ತಾ ಇದೆ. ಹಿಂದಿನ ಬ್ಲಾಗ್ನಲ್ಲಿ ನಿಮಗೆ ಶೇರ್ ಮಾಡಿದ್ದೆ ಎಲ್ಲಿವರೆಗೆ ಬಂದಿದೆ ಅಂತ. ಆ ನಂತರ ನಾನು ಹೋಗಿದ್ದಿಲ್ಲ, ಶೇರ್ ಮಾಡಿದ್ದಿಲ್ಲ. ಇಲ್ಲಿ ನೋಡಿರಿ ನಮ್ಮ ಮಗ ಕೂಡ ನಿಂತಿದ್ದಾನೆ, ಬಂದಿದ್ದ ನಮ್ಮ ಜೊತೆಗೆ. ನಮ್ಮ ಮಗನೂ ಬಂದಿದ್ದ ಪ್ಲಾಟ್ ನೋಡೋಕೆ. ಶಾಪುರ್ಗೆ ಹೊಂಟಿದ್ವಿ, ಹಾಗಾಗಿ ಅವನು ಬಂದಿದ್ದ. ಇದು ದೇವ್ರ ಮನೆ ಆಗುತ್ತೆ ನೋಡಿರಿ. ಇದು ದೇವ್ರ ಮನೆ ಇಷ್ಟ ಅದ ನೋಡಿರಿ. ದೇವ್ರ ಮನೆ ಸಣ್ಣದದ. ಈ ಕಡೆ ಶೋಕೇಶ್ ಮಾಡಿರ ನೋಡಿರಿ. ಇದು ಹಾಲ್ ರೂಮ್ ಬರ್ತೈತಿ. ಈ ಕಡೆ ಎಲ್ಲ ಹಾಲ್ ರೂಮು, ಇಟ್ಟಂಗಿ ಎಲ್ಲ ಹಾಕಿದ್ದಾರೆ. ಇನ್ನೂ ಕಟ್ಟಡ ನಡ್ತದಲ್ಲ, ಅದಕ್ಕೋಸ್ಕರ ಇಟ್ಟಂಗಿ ಎಲ್ಲ ಹಾಕಿದ್ದಾರೆ. ಅದು ಮೇನ್ ಬಾಗ್ಲ, ಮೇನ್ ಡೋರಿಂದು ನೋಡಿರಿ ಯಾವ ರೀತಿ ಕಾಣ್ತಾ ಇದೆ. ಇನ್ನೂ ಕಟ್ಟಡ ನಡೆದದ್ರಿ. ಸುಮ್ಮನೆ ನೋಡ್ಕೊಂಡು ಹೋದ್ರೆ ಅಂತ ಬಂದಿದ್ವಿ. ನನ್ನ ಮಗ ನೋಡ್ರಿ ಏನು ಮಾಡ್ತಾ ಇದ್ದಾನೆ, ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾನೆ ಅವನು. ನೋಡ್ರಿ ನಮ್ಮ ಮಗ ಏನು ಮಾಡ್ತಾಯಿದ್ದೆ ನೋಡ್ರಿ. ಅಲ್ಲಿ ಹಾಯ್ ಮಾಡ್ತಾನೆ ನೋಡ್ರಿ ನಿಮ್ಗೆ. ಅವನು ಹಾಯ್ ಮಾಡ್ತಿದ್ದೆ ನೋಡ್ರಿ ನಿಮಗೆಲ್ಲ. ಅವನು ನೋಡಿ, ಇದು ಬೆಡ್ರೂಮ್ ಬರ್ತದೆ ರೀ. ಇದು ಬೆಡ್ರೂಮ್, ಆ ಕಡೆ ಕಿಚನ್ ರೂಮು. ಇದು ಅಟ್ಯಾಚ್ ಬಾತ್ರೂಮ್ ಬರ್ತದೆ ರೀ ಈ ಸೈಡು. ಇನ್ನೂ ಮಾಡತ್ತಾರೆ ಕಟ್ಟಡ ಎಲ್ಲ ನೋಡ್ರಿ ಯಾವ ರೀತಿ ಕಾಣ್ತಾಯಿದೆ. ಒಂದು ಫೋಟೋ ತೊಗೊಳಕತ್ತಿದ್ದೆ, ಅಲ್ಲಿ ಸೆಲ್ಫಿ ತೊಗೊಳತ್ತಿದ್ದೆ ನಾನು. ಯಾವ ರೀತಿ ಕಾಣ್ತದೆ ಅಂತ ತೋರಿಸ್ತಾ ಇದ್ದೆ ನೋಡ್ರಿ ನಿಮ್ಗೆ. ಬನ್ನಿ ಫ್ರೆಂಡ್ಸ್, ಹಾಗೆ ಮಾರ್ಕೆಟ್ ಬಂದಿ ನೋಡ್ರಿ. ಇಲ್ಲಿ ನಮಗ ಏನೋ ಗಾಡಿ ತೊಗೋತೀನಿ ಅಂತ ಇಷ್ಟು ಬಂದ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಹೈ ಲೆವೆಲ್ ಕಾರುಗಳವೆಲ್ಲ ಅದಾವ್ರಿ. ಬಾಲು ಬ್ಯಾಟು ಎಲ್ಲ ಅವನ ಆಟ ಸಾಮಾನುಗಳದ ನೋಡ್ರಿ. ಇಲ್ಲೆಲ್ಲ ಅದು ತೊಗೊತೀನಿ ಇದು ತೊಗೊತೀನಿ ಅಂತೇಳಿ ಅವ್ರ ಪಪ್ಪಗೆ ತೋರಿಸ್ತಾ ಇದ್ದ ನೋಡ್ರಿ. ಬಾಲ್ ಅದಾವ, ಬ್ಯಾಟ್ ಅದಾವ, ಗಾಡಿ, ಕಾರು, ಜೀಪ್ ಎಲ್ಲ ಅದ ನೋಡ್ರಿ ಇಲ್ಲೆಲ್ಲ. ನೋಡಿ ಆಟ ಸಾಮಾನು ಎಲ್ಲ ಗಿಫ್ಟ್ ಕೊಡೋ ಸಾಮಾನುಗಳೆಲ್ಲ ಇಲ್ಲದವ್ರಿ. ಭಾಳ ಚೆನ್ನಾಗದೇವು ಸಾಮಾನುಗಳೆಲ್ಲ. ಇಲ್ಲಿ ಮನೆಗೆ ಬೇಕಾದಂಥ ಸಾಮಾನುಗಳು ಕೂಡ ಇಲ್ಲಿ ಸಿಗ್ತಾವ. 200-300 ಮೇಲೆ ಅದಾವ್ರಿ ಕಾರು. ಭಾಳ ಈ ರೇಟ್ ಹೇಳತ್ತಿದ್ರು ಅವರು. ನೋಡತ್ತಿದ್ದು ಸುಮ್ಮನೆ ನೋಡಿದ್ವಿ ರೀ, ಅದನ್ನು ತೊಗೊಂಡಿಲ್ಲ ನಾವು. ನೋಡೋಕ್ಕಂತ ಹೋಗಿದ್ದೀವಿ. ನಮಗೆ ದೊಡ್ಡ ನೋಡವೆಲ್ಲ ನಂಗೆ ಅದು ಬೇಕಿತ್ತು ಬೇಕಂತ ಕೇಳ್ತಾ ಇದ್ದ. ನೋಡ್ತಾ ಇದ್ದೀವಿ ನಾವು. ಸಾಮಾನೆಲ್ಲ ಭಾಳ ಚೆನ್ನಾಗದವ್ರೆಲ್ಲ. ಹುಡುಗರು ಆಟಾಡೋವೆಲ್ಲ ಗಿಫ್ಟ್ ಸಾಮಾನುಗಳದಾವ. ಮತ್ತು ಅಡುಗೆ ಮನೆಗೆ ಬೇಕಾದಂಥ ಸಾಮಗ್ರಿಗಳದಾವ. ಚೆನ್ನಾಗದವ್ರು ನೋಡಿರಿ ಫ್ರೆಂಡ್ಸ್. ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ನೀವು ನೋಡಿರಿ ಮುಂದೆ ಹಂಗೆ.
ಇವಾಗ ಶಾಪುರಕ್ಕೆ ಹೋಗಿ ಬಂದಿದ್ದೆ ನೋಡ್ರಿ. ಎಲ್ಲ ಡ್ರೆಸ್ ಚೇಂಜ್ ಮಾಡಿಲ್ಲ. ಇವಾಗೆಲ್ಲ ಏನೇನು ತಂದಿದೆ ಅಂತ ತೋರಿಸ್ತೇವೆ. ಪಾನಿಪುರಿ ಪಾರ್ಸಲ್ ತಂದಿದ್ವಿ. ಹಾಗೆ ಇಲ್ಲೆಲ್ಲ ತರಕಾರಿ ಅದ ನೋಡ್ರಿ. ತರಕಾರಿ ಅದ ಇವೆಲ್ಲ. ಹಾಗೆ ಒಂದು ತೆಂಗಿನಕಾಯಿ ತಂದಿನಿ. ನಾಳೆ ದೋಸೆ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಹಸಿ ತೆಂಗಿನಕಾಯಿ ಚೆನ್ನಾಗಿರುತ್ತೆ ನೋಡ್ರಿ. ಇವೆಲ್ಲ ತರಕಾರಿ ತೆಗಿಬೇಕಿಲ್ಲ. ತರಕಾರಿ ತೆಗೆದ ನಂತರ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ ಮಾತಾಡಕ್ಕ. ಬನ್ನಿ, ಇವಾಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ತರಕಾರಿ ಎಲ್ಲ ತೆಗೆದಿಡ್ತೀನಿ. ಆನಂತರ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇವೆಲ್ಲ ತರಕಾರಿ ಏನೇನು ತಂದಿದ್ದು ಅಂತ ತೋರಿಸ್ತಾ ಇದ್ದೆ ನೋಡಿರಿ. ಬೀನ್ಸ್ ನೋಡಿರಿ, ಒಂದು 1 kg ಬೀನ್ಸ್ ತಂದಿದ್ವಿ. ಎಳಿವಿದ್ದು ರೀ, ಚೆನ್ನಾಗಿದ್ದು ಬೀನ್ಸ್. ಪಲ್ಯ ಮಾಡೋಕ್ಕೆ ಬರ್ತದೆ, ಅದಕ್ಕೆ ಪಲ್ಯ ಅನ್ನಕ್ಕೆ ಬರ್ತದೆ ಅಂತ ತೊಗೊಂಡಿದ್ವಿ. ಹಾಗೆ ಕೊತ್ತಂಬರಿ ಕೂಡ ಎಳಿದದ ನೋಡಿರಿ. ಕೊತ್ತಂಬರಿ ತೊಗೊಂಡಿದ್ದು. ಒಂದು ನಾಳೆ ದೋಸೆ ಮಾಡ್ತಿದ್ದಲ್ಲ, ಚಟ್ನಿ ಬೇಕಾಗತ್ತಂತ ಕೊತ್ತಂಬರಿ. ಹಾಗೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಇದ್ರೆ ಕಾಯಿ ಚಟ್ನಿ ಮಾಡೋಕೆ ಚೆನ್ನಾಗಾಗತ್ತಂತ ಒಂದು ತೆಂಗಿನಕಾಯಿ ತೊಗೊಂಡಿದ್ದೆ. ಹಾಗೆ ಗೆಜ್ಜರಿ ಬಂದಿದ್ದಾವ್ರಿ. ಇವಾಗ ಬರ್ತಾ ಇದ್ದಾವೆ. ಸ್ವೀಟ್ ಇಲ್ಲ ಗೆಜ್ಜರಿ, ಅಂದರೆ ಸುಮ್ಮನೆ ಇದಕ್ಕಾರ ಬರ್ತಾವ ಅಡುಗೆಗೆ ಮಾಡೋಕೆ, ಪಲಾವನ್ನಕ್ಕೆ, ಪಲ್ಯಕ್ಕೆ ಬರ್ತದೆ ಅಂತೇಳಿ ತೊಗೊಂಡಿದ್ವಿ. ಸ್ವೀಟ್ ಇಲ್ಲ ಗೆಜ್ಜರಿ ಅಂತ ಪರಿ. ಭಾಳಷ್ಟೇನು ಸ್ವೀಟ್ ಇಲ್ಲ, ಸಪ್ಪಗದಾವ ಗೆಜ್ಜರಿ. ಈಗೀಗ ಬರ್ತಾ ಇದ್ದಾವೆ. ಡಿಸೆಂಬರ್ ತಿಂಗಳಿಂದ ಬರ್ತಾ ಇದ್ದಾವೆ ಗೆಜ್ಜರಿ. ಇವಾಗ ನಿಂಬೆಹಣ್ಣು ನೋಡಿರಿ, 10 ರೂಪಾಯಿಗೆ 6 ಏನು ಕೊಟ್ಟರು ನಿಂಬೆಹಣ್ಣು. ಟೊಮೆಟೊ ನೋಡಿರಿ, 25 ರೂಪಾಯಿಗೆ ಏನು ಕೆಜಿ ಅದಾವೆ ಇವಾಗ. ಟೊಮೆಟೊ ಫ್ರೆಶ್ ಇತ್ತು ರೀ. ಟೊಮೆಟೊ ಒಂದು ಕೆಜಿ ತೊಗೊಂಡಿದ್ವಿ. ಹಾಗೆ ಪಾಲಕ್ 20 ರೂಪಾಯಿಗೆ 4 ಅಂದ್ರಿ ಪಾಲಕ. ಅದನ್ನು ಫ್ರೆಶ್ ಇತ್ತು. ಪಾಲಕ್ನ ಚೆನ್ನಾಗದ. ಪಾಲಕ್ ಚಟ್ನಿ ಮಾಡೋಕೆ, ಪಾಲಕ್ ಬ್ಯಾಳಿ ಮಾಡೋಕೆ ಬರ್ತದೆ ಅಂತೇಳಿ ಒಂದು 4 ಸೂಡು ತೊಗೊಂಡಿದ್ವಿ ರೀ. ಒಂದು 4 ಕಟ್ ತೊಗೊಂಡಿದ್ವಿ. ಪಾಲಕ ಚೆನ್ನಾಗದ, ಫ್ರೆಶ್ ಅದ ನೋಡಿರಿ. ಯಾವ ರೀತಿ ಇದೆ. ಹಸಿ ತರಕಾರಿ ತಿನ್ನಬೇಕಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಒಂದು 4 ಸೂಡು ಪಾಲಕ್ ಸೊಪ್ಪು ತೊಗೊಂಡಿದ್ದೆ. ನಮ್ಮನೆ ಪಾಲಕ್ ಚಟ್ನಿ ಅದು ಉಣ್ತಾರ, ಬೇಕಾಗತ್ತಂತ ತೊಗೊಂಡಿದ್ದೆ ನೋಡಿರಿ. ಹಾಗೆ ಹುಡುಗರಿಗೆಲ್ಲ ಪಾರ್ಸಲ್ ಪಾನಿಪುರಿ ತಿಂದಿದ್ದಾರೆ ನಮ್ಮ ಮನೆಯಾಗ ನೋಡಿರಿ. ಇವೆಲ್ಲ ಪ್ಲಾಸ್ಟಿಕ್ ಕವರ್ನಾಗ ಹಾಕ್ಕೊಟ್ಟಿದ್ದಾರೆ. ಕೆಂಪು ಚಟ್ನಿ, ಸ್ವೀಟ್ ಚಟ್ನಿ ಅದ ರೀ. ಸ್ವೀಟ್ ಚಟ್ನಿ, ಹಾಗೆ ಪಲ್ಯ, ಪಾನಿ ಪೂರಿ ಅದ ನೋಡಿರಿ. ಇವೆಲ್ಲ ಈಗ ಬೇರೆ ಒಂದು ಬೌಲಿಗೆ ಸಿಟ್ ಮಾಡ್ತೀನಿ. ಪ್ಲಾಸ್ಟಿಕ್ ಕವರ್ನಾಗ ಕೊಟ್ಟಿದ್ದಾರೆ ಅವರು. ಈರುಳ್ಳಿ ನೋಡಿರಿ, ಈರುಳ್ಳಿ ರೇಟ್ ಭಾಳ ಗಗನಕ್ಕೆ ಏರ್ಬಿಟ್ಟದ್ರಿ. 60 ರೂಪಾಯಿ ಕೆಜಿ, 80 ರೂಪಾಯಿ ಕೆಜಿ ಅದಾವ್ರಿ. ಹಸಿ ಈರುಳ್ಳಿ ಅದಾವ್ರಿ, ಏರಿಲ್ಲ ಅಂತ ಪರಿ. ಆದರೂ 60 ರೂಪಾಯಿ ಕೆಜಿ ಅದ ನೋಡಿರಿ. ಇಷ್ಟೆಲ್ಲ ತರಕಾರಿ ತಂದಿದ್ದೇನೆ ಶಾಪುರಕ್ಕೆ ಹೋಗಿ. ಇಲ್ಲಿ ಸಂಡೇ ನಮ್ಮಲ್ಲಿ ಆಗುತ್ತೆ, ಆದರೂ ಶಾಪುರ್ ಹೋಗಿಲ್ಲ, ಫ್ರೆಶ್ ಅದಂತೇಳಿ ಇಷ್ಟೆಲ್ಲ ತರಕಾರಿ ತಂದಿದ್ದೆ ನೋಡಿರಿ. ಇವಾಗೆಲ್ಲ ಸಾಯಂಕಾಲ ಆಯ್ತಲ್ಲ, ಸ್ನ್ಯಾಕ್ಸ್ ಹಾಕ್ಕೊಡ್ತಿದ್ದೀನಿ ನಮ್ಮ ಮಕ್ಕಳಿಗೆಲ್ಲ. ಪಾರ್ಸಲ್ ಪಾನಿಪುರಿ ತಂದಿದ್ವಲ್ಲ, ಎಲ್ಲರೂ ಪ್ಲೇಟ್ ಹಚ್ಚಿನಿ. ಅಷ್ಟು ಮಂದಿ ಪ್ಲೇಟ್ ಹಚ್ಚಿ ಇವಾಗ ಪಾನಿಪುರಿ ಸರ್ವ್ ಮಾಡ್ತಾಯಿದ್ದೆ ನೋಡಿರಿ. ಸ್ವೀಟ್ ಚಟ್ನಿ, ನಮ್ಮ ಮಕ್ಕಳಿಗೆ ಸ್ವೀಟ್ ಚಟ್ನಿ ಇದ್ರೆ ತಿಂತಾರೆ ಅವರೆಲ್ಲ. ಪಲ್ಯ, ಪಾನಿಪುರಿ, ಹಾಗೆ ಸ್ವೀಟ್ ಚಟ್ನಿ, ಪಾನಿ ನೋಡಿರಿ ಒಯ್ದು ಕೊಡ್ತಾಯಿದ್ದೀನಿ ಎಲ್ಲರಿಗೆ. ಸರ್ವ್ ಮಾಡ್ತಾಯಿದ್ದೀನಿ ಅವರಿಗೆಲ್ಲರಿಗೆ ಕೊಡ್ತಾಯಿದ್ದೀನಿ. ಈಗ ಪಾನಿಪುರಿ ತಿನ್ನೋಣ ಬನ್ನಿ ಫ್ರೆಂಡ್ಸ್. ಇವಾಗೆಲ್ಲ ನಮ್ಮ ಮಕ್ಕಳಿಗೆಲ್ಲ ಹಾಕ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಸಾಯಂಕಾಲ ಆಗಿದೆ. ನಮ್ಮ ಮಕ್ಕಳಿಗೆ ಪಾನಿಪುರಿ ಹಾಕ್ಕೊಡ್ತಾ ಇದ್ದೀನಿ. ನಾನು ಕೂಡ ಈಗ ಪಾನಿಪುರಿ ತಿಂತೀವಿ. ನಮ್ಮ ಮನೆಯವ್ರು ನಾವೆಲ್ಲ ಪಾನಿಪುರಿ ತಿಂತಾ ಇದ್ದೀವಿ. ಹಾಗೆ ಚಹಾ ಕೂಡ ರೆಡಿ ಆಗಿದೆ. ಸ್ನ್ಯಾಕ್ಸ್ ಪಾನಿಪುರಿ ತಿಂದಾದ ನಂತರ ಚಹಾ ಕುಡಿತೀವಿ. ನಂತರ ಸಾಯಂಕಾಲ ಅಡುಗೆ ಏನಾದರೂ ಕಡಿಮೆ ಇದ್ರೆ ಅಡುಗೆ ಮಾಡ್ತೀನಿ. ಅಡುಗೆ ಯಾವ್ದಾದ್ರು ಫ್ರೆಂಡ್ಸ್ ಅವ್ರಿಗೆ ಏನಾದರೂ ಅಡುಗೆ ಬೇಕಾಗಿದ್ರೆ ಬಿಸಿ ಬಿಸಿ ಏನಾದ್ರು ಬೇಕಾದ್ರೆ ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ಬೇಕಂತ ಮಾಡಿದ್ದೀನಿ. ಯಾವ ರೀತಿ ಬಂದಂತ ಈ ಬ್ಲಾಗ್ ಯಾವ ರೀತಿ ಬಂದಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಬ್ಲಾಗ್ ಸಿಗೋಣ ಫ್ರೆಂಡ್ಸ್. ಓಕೆ, ಬಾ, ಸಿ ಯು.